ಏನಣ್ಣ ಇದು ಲಿಸ್ಟು? ಒಳ್ಳೆ ಹನುಮಂತನ್ ಬಾಲ ಇದ್ದಾಗಿದೆ. ಅಳಿಯಂದ್ರ ಫ್ರೆಂಡ್ಸ್ ಕಳ್ಸೋ ಲಿಸ್ಟ್ ಕಣಪ್ಪ. ಡಿಮ್ಯಾಂಡ್ ನೋಟಿಸು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ತರಿಸ್ಕೊಟ್ಬಿಡಿ ಅಂತ ಉಮ್ಮ ಹೇಳಿದಾಳೆ. ಸರ್, ಈ ಮರ್ಯಾದೆ ಎಲ್ಲ ನಂಗೆ ಬೇಕಾಗಿಲ್ಲ. ವಿಶ್ವಾಸವಾಗಿ ಕುಚೇಲ ಕುಚೇಲ ಅಂತ ಕರೀರಿ ಸಾಕು. ಕುಚೇಲ್ ಮಾವ, ನೀವು ಕುಚೇಲ್ ಮಾವನ? ಕುಚೇಲ್ ಮಾವ ಹಾಕಿ ಕರೆದ್ರೆ ಇನ್ನೂ ಒಳ್ಳೇದೆ. ಏನ್ ಮಾವ ದುಡ್ಡು ಲಿಸ್ಟ್ ಜೋಬ್ನಲ್ಲಿ ಇಟ್ಕೊಂಡ್ಬಿಟ್ರಿ? ಮದುವೆ ಮನೆಗೆ ಬರೋರೆಲ್ಲ ಒಳ್ಳೆಯವರಾಗಿರ್ತಾರ. ಮದುವೆ ಹುಡುಗ ಒಳ್ಳೆಯವನು ಇರ್ಬೋದು, ಅವನ ಸ್ನೇಹಿತರೆಲ್ಲ ಯೋಗ್ಯರಾಗಿರ್ತಾರ. ಅಧಿಕ ಪ್ರಸಂಗಿಗಳು ಇರ್ತಾರೆ. ಹತ್ತರಲ್ಲಿ ಒಬ್ಬನಾದ್ರೂ ಒಳ್ಳೆ ಅನ್ಸಿಕಲ್ವೇ ಅಂಥವನ್ನ ನಾನೇ ಹುಡುಕಿ ಪತ್ತೆ ಮಾಡಿ ಈ ಲಿಸ್ಟ್ ನಲ್ಲಿ ಆದಷ್ಟು ಐಟಮ್ಸ್ ಕಟ್ ಮಾಡಿಸೋಕ್ ಪ್ರಯತ್ನ ಪಡ್ತೀನಿ. ಬೇಕೇ ಬೇಕು ಅನ್ನೋ ಪದಾರ್ಥಕ್ಕೆ ಮಾತ್ರ ನಿನ್ ಕೆಲ ದುಡ್ಡಿಸ್ಕೊಂಡು ನಾನೇ ತಂದ್ಬಿಡ್ತೀನಿ. ಲೋ ಗಣೇಶ, ಈ ಮದುವೆ ವಿಚಾರ ನೀ ಏನು ಯೋಚನೆ ಮಾಡಬೇಡ. ಗೌರಿ ಮದುವೆ ಮಾಡಿಸೋ ಭಾರ ನಂದು. ಥ್ಯಾಂಕ್ ಯು ಮಾವ. ಹೌದು, ಅಡಿಗೆಗೆ ಯಾರಿಗೆ ಹೇಳಿದ್ದೀರಾ? ಮಂಜುನಾಥಯ್ಯ. ಮಂಜುನಾಥ, ಆಹಾ, ಒಳ್ಳೆ ಕೈ ಒಳ್ಳೆ ಕೈ. ಮಂಜುನಾಥ ಮಂಜುನಾಥ. ಏನಣ್ಣ ಅಷ್ಟೊಟ್ಟು ಪೊಲೀಸ್ ಆಫೀಸರ್ ಅಂತ್ಯಾ? ದಾಡಿ ಎಲ್ಲ ಬಿಟ್ಕೊಂಡು? ದೊಡ್ಡ ಮನುಷ್ಯಲ್ಲ ಯಾವಾಗ್ಲೂ ಹೀಗೆ ಕಣೋ, ಸಿಂಪಲ್ ಆಗೇ ಇರೋದು. ಅದೇ ನಮ್ ಬೀಗಿತಿ ಋಷೇಂದ್ರ ಮಣಿ ಅಲ್ಪಳು. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾನೆ ಹೇಳು? ಅರ್ಧರಾತ್ರಿ ಕೊಡೆ ಹಿಡಿತಾಳೆ. ಹಾಗೆ ಹಬ್ಬ. ಕುಚೇಲ್ ಮಾವ ಬಂದಿರೋ ವಿಷಯನ ಮುಂಚೆ ನಮ್ಮ ಉಮ್ಮನಿಗೆ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಗೌರಿಗೆ ಹೇಳ್ಬೇಕು. ಪಾಪ ಅವಳು ಮದುವೆ ಆಗತ್ತಲ್ಲ ಅಂತ ಹೆದರ್ಕೊಂಡಿದ್ದಾಳೆ. ಅಣ್ಣ, ಈ ಕುಚೇಲ ಎಲ್ಲೇ ಮದುವೆ ಆಗ್ಲಿ ಕರೆಕ್ಟ್ ಬಂದ್ಬಿಡ್ತಾನಲ್ಲ. ಬರ್ಲಿ ಬಿಡೋ, ಅವನಿಂದ ಯಾರಿಗೇನು ತೊಂದ್ರೆ? ಅವನು ಲಗ್ನ ಪತ್ರಿಕೆನ ನೋಡ್ತಾನೆ, ಎಲ್ರ ಹೆಸರು ತಿಳ್ಕೊತಾನೆ, ನೆಟ್ಟಗ್ ಛತ್ರಕ್ಕೆ ಬರ್ತಾನೆ, ಎಲ್ರನ್ನೂ ಸಲುಗೆಯಿಂದ ಮಾತಾಡ್ಸ್ತಾನೆ, ಎಲ್ಲಾ ಕೆಲಸನೂ ತನ್ನ ತಲೆ ಮೇಲೆ ಹಾಕೊಂಡು ಮಾಡ್ತಾನೆ. ಕಾಸು ಕೇಳೋಲ್ಲ, ದುಡ್ಡು ಕೇಳೋಲ್ಲ. 2 ಹೊತ್ತು ಊಟ ಹಾಕಿದ್ರೆ ಸಾಕು. ಮದುವೆ ಮುಗಿದ್ಮೇಲೆ ಹೆಣ್ಣು ಹೋಗುವಾಗ ತನ್ನ ಒಡಹುಟ್ಟಿದ ತಂಗಿನೇ ಹೋಗೋಗೆ ಬಿಕ್ಕಿ ಬಿಕ್ಕಿ ಅಳ್ತಾನೆ. ನಮ್ಮ ಕುಚೇಲನಿಗೆ ಕೈ ಶುದ್ಧ, ಬಾಯಿ ಶುದ್ಧ, ಮನಸ್ಸು ಶುದ್ಧ.